ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 12ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ನನ್ನನ್ನು ನಿಂದಿಸುವುದಕ್ಕೆ ಆಸ್ಪದವನ್ನು ಹುಡುಕುವವರಿಗೆ ಯಾವ ಆಸ್ಪದವೂ ಸಿಕ್ಕದಂತೆ ನಾನು ಮಾಡುವುದನ್ನು ಇನ್ನು ಮುಂದೆಯೂ ಮಾಡುವೆನು. ಅವರು ಯಾವುದರಲ್ಲಿ ಹಿಗ್ಗುತ್ತಾರೋ ಅದರಲ್ಲಿ ನಮ್ಮಂತೆ ನಡೆಯುವವರಾಗಿ ಕಂಡು ಬರಲಿ. ಈ ವಾಕ್ಯದಲ್ಲಿ ನೋಡುವಾಗ ಪೌಲನು ಈ ರೀತಿಯಾಗಿ ಹೇಳುತ್ತಾನೆ ಕೊರಿಂಥ ಸಭೆಯವರಿಗೆ, ನನ್ನನ್ನು ನಿಂದಿಸುವುದಕ್ಕೆ ಯಾರು ಆಸ್ಪದವನ್ನು ಹುಡುಕುತ್ತಾರೋ ಆ ಆಸ್ಪದ ಸಿಕ್ಕದ ಹಾಗೆ ನನ್ನ ಜೀವಿತವನ್ನು ನಾನು ನಡೆಸುತ್ತೇನೆ. ಆ ಆಸ್ಪದವನ್ನು ಹುಡುಕುವುದಕ್ಕೆ ನಾನು ಅವರಿಗೆ ಅವಕಾಶ ಕೊಡದ ಹಾಗೆ ನಾನು ಜೀವಿಸುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಮತ್ತು ನಾನು ಯಾವ ರೀತಿಯಾಗಿ ಜೀವಿಸುತ್ತೇನೋ ಅದೇ ರೀತಿಯಾಗಿ ನನ್ನ ತಪ್ಪುಗಳನ್ನು ಹುಡುಕುವಂತ ಜನರು ನಾನು ಜೀವಿಸುವಂತ ಜೀವಿತದಲ್ಲಿ ಅವರು ಜೀವಿಸುತ್ತಾ ಅವರ ಜೀವಿತದಲ್ಲವರು ಹಿಗ್ಗುತ್ತಾರೆ. ಅವು ಹಿಗ್ಗುವಂತ ಜೀವಿತದಲ್ಲಿ ನಮ್ಮ ಹಾಗೆ ಅವರು ಜೀವಿಸಲಿ ಎಂಬುದಾಗಿ ಪೌಲನು ಕೊರಿಂಥದವರಿಗೆ ಬರೀತಾ ಇದ್ದಾನೆ. ಈ ಲೋಕದಲ್ಲಿರ್ತಕ್ಕಂಥ ಜನರು ಅನೇಕ ವಿಧವಾದ ತಪ್ಪುಗಳನ್ನು ಹುಡುಕುವಂತವರಾಗಿದ್ದಾರೆ. ಅನೇಕ ರೀತಿಯಾದಂತಹ ನಿಂದನೆಗಳನ್ನು ಹೊರಿಸುವಂತವರಾಗಿದ್ದಾರೆ. ಅದಕ್ಕಾಗಿಯೇ ಪೌಲನು ಹೇಳುತ್ತಾ ಇದ್ದಾನೆ, ನನ್ನ ಮೇಲೆ ತಪ್ಪು ಹೊರಿಸುವುದಕ್ಕಾಗಿ ಯಾವ ಆಸ್ಪದವೂ ಕೂಡ ಸಿಕ್ಕದಂತೆ ನಾನು ಬದುಕುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಪೌಲನ ಮೇಲೆ ಅನೇಕ ಜನರು ಯಾಕೆ ಆತನ ಮೇಲೆ ನಿಂದನೆಗಳು ಮತ್ತು ತಪ್ಪುಗಳು ಹೊರಿಸಬೇಕೆಂಬುದಾಗಿ ನೋಡುತ್ತಾರೆ ಎಂಬುದಾಗಿ ನೋಡುವಾಗ ಆತನು ಯೇಸು ಕ್ರಿಸ್ತನ ಸುವಾರ್ತಿಕನಾಗಿದ್ದಾನೆ. ಆತನು ಅನೇಕ ಪಟ್ಟಣಗಳಲ್ಲಿ ಸುವಾರ್ತೆಯನ್ನು ಸಾರಿದ್ದಾನೆ. ಆತನ ಮೊದಲಿನ ಜೀವಿತವನ್ನು ನೋಡುವುದಾದರೆ ಆತನು ಯೇಸು ಕ್ರಿಸ್ತನನ್ನು ಯಾರು ಹಿಂಬಾಲಿಸುತ್ತಾರೋ ಅವರನ್ನು ಸೆರೆಮನೆಗೆ ಹಾಕಿಸುವಂಥದ್ದು, ಅವರನ್ನು ಜಜ್ಜಿ ಕೊಲ್ಲಿಸುವಂಥದ್ದು ಆ ಕೆಲಸ ಪೌಲನು ಮಾಡುತ್ತಾ ಇದ್ದನು. ಆ ಒಂದು ಸಮಯದಲ್ಲಿ ಆ ರೀತಿಯಾಗಿ ಆತನು ಜೀವಿಸಿದನು. ಯಾವಾಗ ಆತನೊಟ್ಟಿಗೆ ಯೇಸು ಕ್ರಿಸ್ತನು ಮಾತನಾಡಿದನೋ ಆ ಒಂದು ಕ್ಷಣದಿಂದ ಆತನ ಜೀವಿತ ಬದಲಾಯಿತು. ಯೇಸು ಕ್ರಿಸ್ತನ ನಿಮಿತ್ತ ಕಷ್ಟಗಳು, ನೋವುಗಳು, ವೇದನೆಗಳು ಅನೇಕ ಬಾರಿ ಪೌಲನಿಗೆ ಶಿಕ್ಷೆಗಳಾದವು, ಕಠಿಣ ಶಿಕ್ಷೆಗಳಾದವು. ಆತನು ಯಾವ ಸ್ಥಳಗಳಲ್ಲಿ ಹೋದರೂ ಕೂಡ ಆತನಿಗೆ ಅನೇಕ ಬಾಧೆಗಳು ಬಂದವು. ಅವೆಲ್ಲ ಬಂದಾಗಲೂ ಕೂಡ ಆತನು ತಪ್ಪು ಮಾಡಲಿಲ್ಲ. ಆದರೆ ಜನರಿಗೆ ಆಸ್ಪದ ಕೊಡಲಿಲ್ಲ. ಆ ರೀತಿಯಾಗಿ ಪೌಲನು ಜೀವಿಸಿದನು. ಯೇಸು ಕ್ರಿಸ್ತನ ವಾಕ್ಯವನ್ನು ಸಾರುತ್ತಾ ಅನೇಕ ಪಟ್ಟಣಗಳಲ್ಲಿ, ಹಳ್ಳಿಗಳಲ್ಲಿ ಆತನು ಸುವಾರ್ತೆಯನ್ನು ಸಾರಿದನು. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮನ್ನು ಈ ಲೋಕದ ಜನರು ನೋಡುವಾಗ ನಮ್ಮಲ್ಲಿ ತಪ್ಪುಗಳು ನೋಡುತ್ತಾ ನಮ್ಮ ವಿರುದ್ಧವಾಗಿ ನಿಂದನೆ ಮಾತುಗಳನ್ನಾಡುತ್ತಾ ನಾವು ಆ ವಿಷಯಕ್ಕಾಗಿ ಗುರಿಯಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ನೋಡುವಾಗ ತಪ್ಪಿಲ್ಲದವರಾಗಿ ಜೀವಿಸುವಂತವರಾಗಬೇಕು. ಈ ಲೋಕದ ಜನರು ನಮ್ಮ ಮೇಲೆ ನಿಂದನೆಗಳನ್ನು, ಆಸ್ಪದಗಳನ್ನು ಹುಡುಕುವಾಗಲೂ ಕೂಡ ಅದಕ್ಕೆ ನಾವು ಸಿಕ್ಕಿಕೊಳ್ಳದ ಹಾಗೆ ಶುದ್ಧರಾಗಿ ಜೀವಿಸುವಂತವರಾಗಬೇಕು. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸುತ್ತಿರುವುದಾಗಿ ನೋಡುವಾಗ ಆತನು ಜೀವಿಸುವ ಕಾಲವೆಲ್ಲ ಒಂದು ತಪ್ಪನ್ನು ಕೂಡ ಮಾಡಲಿಲ್ಲ. ಆತನ ಮಕ್ಕಳಾದಂತ ನಾವು ಈ ಲೋಕದಲ್ಲಿ ಜೀವಿಸುವಾಗ ಪರಿಶುದ್ಧರಾಗಿ ಜೀವಿಸುವಂತವರಾಗಬೇಕು, ತಪ್ಪಿಲ್ಲದವರಾಗಿ ಜೀವಿಸುವಂತವರಾಗಬೇಕು.
ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಈ ಲೋಕದಲ್ಲಿ ಅನೇಕ ಜನರು ನಾವು ಮಾಡುವಂತ ಅನೇಕ ಒಳ್ಳೆ ಕಾರ್ಯಗಳಿಂದಾಗಲೂ ಕೂಡ ಅದರಲ್ಲಿ ತಪ್ಪುಗಳು ಹುಡುಕುವಂತವರಾಗಿದ್ದಾರೆ. ಆ ತಪ್ಪುಗಳಿಂದ ನಮ್ಮನ್ನು ನಿಂದಿಸುವುದಕ್ಕಾಗಿ, ನಮ್ಮ ಕಾಲೆಳೆಯುವುದಕ್ಕಾಗಿ, ನಮ್ಮನ್ನು ಅವಮಾನ ಪಡಿಸುವುದಕ್ಕಾಗಿ ಈ ಲೋಕದಲ್ಲಿ ಅನೇಕ ಜನರು ಕಾಯ್ತಾ ಇದ್ದಾರೆ. ಆ ವಿಷಯವಾಗಿ ನಮ್ಮ ಜೀವಿತದ ಕುರಿತಾಗಿ ನಾವು ಮಾದರಿಯಾಗಿ ಜೀವಿಸಬೇಕು. ನಮ್ಮನ್ನು ನೋಡುವಾಗ ಅನೇಕ ಜನರಿಗೆ ನಮ್ಮ ಜೀವಿತ ಮಾದರಿಯಾಗಿರಬೇಕು. ಆ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು. ನಮ್ಮ ಜೀವಿತದಲ್ಲಿ ಅನೇಕ ಜನರು ತಪ್ಪುಗಳು ಹುಡುಕುವಾಗ, ನಮ್ಮ ಮೇಲೆ ನಿಂದನೆಗಳು ಹೊರಿಸುವಾಗ ಅವರಿಗೆ ಆಸ್ಪದ ಸಿಗದ ರೀತಿಯಲ್ಲಿ ನಾವು ಜೀವಿಸುವಂತವರಾಗಬೇಕು. ಈ ಲೋಕದಲ್ಲಿ ಜನರು ಜೀವಿಸುವಾಗ ಅವರ ಜೀವಿತದಲ್ಲಿ ಅವರು ಜೀವಿಸಿ ಸಂತೋಷ ಪಡುವಾಗ, ಅವರು ನಮ್ಮ ಜೀವಿತವನ್ನು ನೋಡುವಾಗ ನಮ್ಮ ರೀತಿಯಾಗಿ ಅವರು ಜೀವಿಸಬೇಕೆಂಬುದಾಗಿ ಆಲೋಚನೆ ಉಳ್ಳವರಾಗಬೇಕು. ಆ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು. ಈ ಲೋಕದಲ್ಲಿ ಅನೇಕ ಕಷ್ಟಗಳು, ವೇದನೆಗಳು, ಅನೇಕ ರೀತಿಯಾದಂತಹ ಶೋಧನೆಗಳು ಬರುವಂತದ್ದಾಗಿದೆ. ಅವೆಲ್ಲವೂ ಬರುವಾಗಲೂ ಕೂಡ ನಾವು ಧೈರ್ಯದಿಂದ ಇರುವಂತವರಾಗಬೇಕು. ನಾವು ಯಾವುದೇ ಕಾರಣಕ್ಕೂ ಕುಗ್ಗಿದವರಾಗಬಾರದು. ದೇವರ ಬಲ ಶಕ್ತಿ ಹೊಂದಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಇದು ಒಂದು ಸುಂದರ ಸಮಯವಾಗಿದೆ. ಈ ಲೋಕದ ಜನರು ನಮ್ಮ ಮೇಲೆ ನಿಂದನೆಗಳು, ಆಸ್ಪದನ ಮಾತುಗಳು ಆಡುವುದಕ್ಕೆ ಅವಕಾಶ ಸಿಕ್ಕದ ಹಾಗೆ ನಾವು ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ. ಆಮೇಲೆ